ಪರಮೇಶ್ವರ್ ಡಿನ್ನರ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪರಮೇಶ್ವರ್ ಡಿನ್ನರ್ ಕರೆದಿದ್ರು, ಅಜೆಂಡಾ ಬಗ್ಗೆ ನನಗೇನು ಗೊತ್ತಿಲ್ಲ, ಡಿನ್ನರ್ ಅಂತ ಹೇಳಿದ್ರು, ಹಾಗಾಗಿ ಹೋಗ್ತಾ ಇದ್ವಿ. ಆದರೆ ಯಾಕೆ ಕ್ಯಾನ್ಸಲ್ ಆಯಿತು ಅದನ್ನು ಅವ್ರಿಗೆ ಕೇಳಬೇಕು, ನನಗೆ ಗೊತ್ತಿಲ್ಲ ಆ ವಿಚಾರವಾಗಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ನಾನು ಆಹ್ವಾನಿತನಾಗಿದ್ದೆ, ಯಾಕೆ ಸಭೆ ಕರೆದಿದ್ರು ನನಗೂ ಕೂಡ ಗೊತ್ತಿಲ್ಲ, ಅಜೆಂಡಾನೂ ಕೂಡ ಗೊತ್ತಿಲ್ಲ, ಸಬ್ಜೆಕ್ಟ್ ಏನು ಅಂತ ನನಗೆ ಗೊತ್ತಿಲ್ಲ, ಅವರನ್ನ ಕೇಳಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಸಭೆ ಕರೆದವರಲ್ಲ, ಇದನ್ನ ಹೋಗಿ ಡೆಲ್ಲಿಗೆ ಹೇಳಿದವರು ನಾವಲ್ಲ. ಅಲ್ಲಿ ಡೆಲ್ಲಿಯಾಗ ಹೇಳಿದ್ರು, ಇವ್ರದ್ದು ಏನು ಅಜೆಂಡಾ ನಮಗೆ ಗೊತ್ತಿಲ್ಲ. ನಾವು ಅದಕ್ಕೆ ಉತ್ತರ ಹೇಳಂದ್ರೆ ಮತ್ತೆ ನಾವೇನು ಹೇಳೋದು ಮತ್ತೇನೋ ಬರ್ದಾಗ್ತೈತೆ. ನೀವು ಎರಡು ಪಾರ್ಟಿ ಕೇಳಿದ್ರೆ ಕರೆಕ್ಟಾಗಿ ಉತ್ತರ ಅಲ್ಲೇ ಸಿಗ್ತೈತಿ. ಮತ್ತು ನೀವು ನಮ್ಮನ್ನು ಕೇಳ್ಕೊಂತ ಹಿಂಡಿದ್ರೆ ನಾವೇನು ಮಾಡೋದು? ಈಗ ಆಗಿದ್ವು ಡಿನ್ನರ್ ಅಂತ ಆಗ್ತಾನೆ ಇರ್ತಾವೆ, ಅದೇನು ಹೊಸದಲ್ಲ, ಎಲ್ಲರೂ ಕೂಡಿರ್ತಾರೆ, ಮಾಡ್ತಾನೆ ಇರ್ತೀವಿ, ಹೊಸದೇನಲ್ಲ. ಸೊ ಇದು ಯಾಕೆ ರದ್ದಾಗಿದೆ ಏನಾಗಿದೆ ಅಂತ ಅವರೇ ಸಂಬಂಧಪಟ್ಟವ್ರು ಹೇಳಿದ್ರೆ ಕ್ಲಾರಿಟಿ ಸಿಗೋದು. ಅಲ್ಲಿವರೆಗೆ ಮುಸ್ಕಿನ ಗುದ್ದಾಟ ಇರೋದ್ರಿಂದ ಸಭೆ ಕರೆದವರಲ್ಲ, ಇದನ್ನ ಹೋಗಿ ಡೆಲ್ಲಿಗೆ ಹೇಳಿದವರು ನಾವಲ್ಲ. ಅಲ್ಲಿ ಡೆಲ್ಲಿಯಾಗ ಹೇಳಿದ್ರು, ಇವ್ರದ್ದು ಏನು ಅಜೆಂಡಾ ನಮಗೆ ಗೊತ್ತಿಲ್ಲ. ನಾವು ಅದಕ್ಕೆ ಉತ್ತರ ಹೇಳಂದ್ರೆ ಮತ್ತೆ ನಾವೇನು ಹೇಳೋದು ಮತ್ತೇನೋ ಬರ್ದಾಗ